ಶುಭೋದಯ, ನಮಸ್ಕಾರ. ಈ ದಿನ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈಗ 12 ರಾಶಿಗಳ ದಿನ ಭವಿಷ್ಯವನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಮೀನರಾಶಿ 12ನೇ ಮನೆ. ಇಲ್ಲಿ ಚಂದ್ರ ಉತ್ತರ ಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ ಉತ್ತರ ಭಾದ್ರಕ್ಕೆ ಶನಿ ಅಧಿಪತಿ ಆಗ್ತಾರೆ. 4ನೇ ಪಾದ ವೃಶ್ಚಿಕ ನವಾಂಶಕ್ಕೆ ಬರುತ್ತೆ. ಸೊ ಅಷ್ಟಮ ಸ್ಥಾನದ ಪ್ರಭಾವ ಖಂಡಿತ ಈ ದಿನ ಕೆಲಸ ಮಾಡುತ್ತೆ. ಇನ್ನು ನಿಮ್ಮ 12ನೇ ಮನೆಯಲ್ಲಿ ಶನಿ ರೇವತಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ 4ನೇ ಮನೆಯಲ್ಲಿರುವ ಗುರು ಅವರ 9ನೆಯ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ನಿಮ್ಮ 4ನೇ ಮನೆಯಲ್ಲಿ ಗುರು ಜೊತೆ ಶುಕ್ರನ ಯುತಿಯಾಗಿದೆ. ಮೊದಲನೇದಾಗಿ ಇವತ್ತು ನಿಮ್ಮ ಗಮನ ಕಂಪ್ಲೀಟ್ ಈ ರಹಸ್ಯವಾದ ವಿಚಾರಗಳ ಕಡೆ ಖಂಡಿತ ಇರುತ್ತೆ. ಈ ಜ್ಯೋತಿಷ್ಯದ ಮೇಲೆ ಆಸಕ್ತಿ ಜಾಸ್ತಿ ಆಗುತ್ತೆ. ಜ್ಯೋತಿಷರಿಗೆ ಕಾಲ್ ಮಾಡ್ತೀರಾ, ಅವ್ರನ್ನ ಭೇಟಿ ಮಾಡಬೇಕು ಅಂತ ಮನಸ್ಸು ಹಾತೊರಿತದೆ. ಏನೋ ನಿಮ್ಮ ಒಳಗಿನ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಇವತ್ತು ಮನಸ್ಸು ಕಾಯ್ತಾ ಇದೆ. ಅದಕ್ಕೆ ಹಲವಾರು ರೀತಿಯ ಪ್ರಯತ್ನಗಳನ್ನು ಖಂಡಿತ ಮಾಡ್ತೀರಾ. ಆಮೇಲೆ ಮೇಲ್ನೋಟಕ್ಕೆ ಇವತ್ತು ಯಾವುದನ್ನು ನೀವು ಒಪ್ಕೊಳ್ಳಲ್ಲ. ಸೊ ಒಳಗಡೆ ಆಳವಾಗಿ ವಿಚಾರ ಮಾಡ್ತೀರಾ ನಿಮ್ಮ ಎದುರಿಗೆ ಬರುವ ವಿಚಾರಗಳಿಗೆ. ಸೊ ಅಷ್ಟು ಡೆಪ್ತ್ ಹೋಗುತ್ತೆ ಇವತ್ತು ನಿಮ್ಮ ಮನಸ್ಸು. ಅದೇ ರೀತಿ ಈ 4ನೇ ಮನೆಯ ಅಧಿಪತಿ ಚಂದ್ರ 12ನೇ ಮನೆಯಲ್ಲಿ ಇದ್ದಾರೆ. ಅಲ್ಲಿಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಖಂಡಿತ ಶುಭ ವ್ಯಯಗಳಾಗಬೇಕು. ಈ ಹಳೆಯ ವೆಹಿಕಲ್ ಪರ್ಚೇಸ್ ಮಾಡೋದರ ಕಡೆ ನಿಮ್ಮ ಗಮನ ಜಾಸ್ತಿ ಆಗುತ್ತೆ ಇವತ್ತು. ಅಥವಾ ನಿಮ್ಮದೇ ವೆಹಿಕಲ್ಗಳನ್ನು ಮಾರ್ಬಿಡೋಣ ಅನ್ನುವಂತಹ ಚರ್ಚೆಗಳು ನಿಮ್ಮ ನಡುವೆ ಬರುತ್ತೆ. ಇನ್ನು 12ನೇ ಮನೆ ದೂರದ ಸ್ಥಳ, ವಿದೇಶ, ಇಲ್ಲಿಗೆ ಏನು ವೃತ್ತಿಯಲ್ಲಿ ಯಾರು ಲಿಂಕ್ ಆಗಿದ್ದೀರಾ, ಬಿಸ್ನೆಸ್ಸಲ್ಲಿ ಯಾರು ಲಿಂಕ್ ಆಗಿದ್ದೀರಾ, ನಿಮಗೆ ಇದು ಶುಭ ದಿನ. ಅದೇ ರೀತಿ ಚಂದ್ರನ 7ನೇ ದೃಷ್ಟಿ ನಿಮ್ಮ 6ನೇ ಮನೆಗೆ ಬೀಳುತ್ತೆ. ಸೊ ಅಲ್ಲಿ ಶನಿ ಮಹಾತ್ಮರ ದೃಷ್ಟಿಯೂ ಇರುತ್ತೆ. ಇದೊಂದು ರೀತಿ ನಿಮ್ಮ ಎಮೋಷನ್ನೇ ಒಂದು ರೀತಿ ನಿಮ್ಮ ಶತ್ರು ಆಗ್ಬಿಡ್ಬೋದು. ಸೊ ಹಾಗಾಗಿ ಭಾವನೆಗಳಿಗೆ ಲಾಕ್ ಆಗಬೇಡಿ, ಕರಗಬೇಡಿ. ಸೊ ಅದನ್ನೇ ಬಂಡವಾಳ ಮಾಡಿಕೊಂಡು, ಅದನ್ನೇ ವೀಕ್ನೆಸ್ ಮಾಡಿಕೊಂಡು ನಿಮ್ಮನ್ನು ಸೋಲಿಸುವ ಪ್ರಯತ್ನ ನಡೀತದೆ ನಿಮ್ಮಗಳ ನಡುವೆನೇ. ಸೊ ಹಾಗಾಗಿ ಅಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಹಾಗೆ ಈ ಕೋರ್ಟ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಲೆದಾಟ ಖಂಡಿತ ಈ ದಿನ ಇದೆ. ಅದಕ್ಕಾಗಿ ಒಂದಷ್ಟು ಖರ್ಚುಗಳನ್ನು ಕೂಡ ಮಾಡ್ತೀರಾ. ಶನಿ ಕರ್ಮಕಾರಕ. ಈ ಕೆಲಸದ ನಿಮಿತ್ತನೂ ನಿಮ್ಮನ್ನು ಓಡಾಡಿಸ್ತಾರೆ. ಓಡಾಡಬೇಕಾದ ಪರಿಸ್ಥಿತಿಯು ಎದುರಾಗುತ್ತೆ. ಓಡಾಡಿ. ಅದರ ಜೊತೆಗೆ ಇಲ್ಲಿ ಕುಜ ನಿಮಗೆ ಏನೊಂದು ಎನರ್ಜಿಯನ್ನು ಕೊಡ್ತಾ ಇದ್ದಾರೆ, ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. 2ನೇ ಮನೆಯಲ್ಲಿ ರವಿ ಇದ್ದಾರೆ. ಮಾತಿನಲ್ಲಿ ಸ್ವಲ್ಪ ಕಠೋರತೆ ಬರುತ್ತೆ, ಕಂಟ್ರೋಲ್ ಮಾಡ್ಕೊಳ್ಳಿ. 4ನೇ ಮನೆಗೆ ದೃಷ್ಟಿ ಇದೆ, 7ನೇ ಮನೆಗೆ ದೃಷ್ಟಿ ಇದೆ, ಅಷ್ಟಮಕ್ಕೆ ದೃಷ್ಟಿ ಇದೆ. ಸೊ ಹಾಗಾಗಿ ಕುಜ ನಿಮಗೆ ಒಂದಷ್ಟು ತೊಂದರೆಗಳನ್ನು ಎದುರು ಮಾಡ್ತಾರೆ. ವೆಹಿಕಲಲ್ಲಿ ಓಡಾಡಬೇಕಾದ್ರೆ ಎಚ್ಚರಿಕೆ ಇರಲಿ. ಈ ಸಂಗಾತಿಯ ಜೊತೆ ಮಾತನಾಡಬೇಕಾದ್ರೆ, ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಇವತ್ತು ನೀವು ಮುಂದುವರಿತಾ ಇದ್ದರೆ, ಒಪ್ಪಂದಗಳನ್ನು ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪ ನೀವೇ ಅಗ್ರೆಸಿವ್ ಆಗಿ ಮೂವ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಆಳವಾಗಿ ಎಲ್ಲದರ ಕಡೆ ಗಮನ ಕೊಡಿ. ಯಾಕೆಂದರೆ ಅಷ್ಟಮಕ್ಕೆ ಚಂದ್ರನ ಒಂದು ಕನೆಕ್ಟಿವಿಟಿ ಇರೋದ್ರಿಂದ ಸ್ವಲ್ಪ ಎಲ್ಲವನ್ನ ಅಧ್ಯಯನ ಮಾಡಿ, ಮೇಲ್ನೋಟಕ್ಕೆ ಎಲ್ಲವನ್ನ ಒಪ್ಕೊಳ್ಳೋಕೆ ಹೋಗಬೇಡಿ ಈ ದಿನ. ಓಕೆ. ಇನ್ನು ಗುರು ಶುಕ್ರ ಡೆಫಿನೆಟ್ಲಿ 4ನೇ ಮನೆಗೆ ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ. ಒಂದೊಂದೇ ಥಿಂಗ್ಸ್ ಚೇಂಜ್ ಮಾಡ್ತಾ ಇದ್ದೀರಾ ಮನೆಗೆ ಸಂಬಂಧಪಟ್ಟಂತೆ. ಎಲ್ಲವೂ ಒಳ್ಳೆಯದಾಗಲಿ. ಎಸ್, ಈಗ ವೃಷಭ ರಾಶಿ, ವೃಷಭ ಲಗ್ನ. ನಿಮಗೆ 11ನೇ ಮನೆಯಲ್ಲಿ ಚಂದ್ರನ ಸಂಚಾರ, ಜೊತೆಗೆ ಅಲ್ಲೇ ಶನಿ ಮಹಾತ್ಮರು ಕೂಡ ಇದ್ದಾರೆ. ಶನಿ ಮಹಾತ್ಮರ 3ನೆಯ ದೃಷ್ಟಿ ನಿಮ್ಮ ರಾಶಿ, ನಿಮ್ಮ ಲಗ್ನದ ಮೇಲಿದೆ. ಸೊ ಹಾಗಾಗಿ ಸ್ವಲ್ಪ ಆಲಸ್ಯ, ಸೋಮಾರಿತನ ಜಾಸ್ತಿ ಆಗಿದೆ. ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಈ ರೀತಿ ದಿನನ ಮುಂದೆ ಆಗ್ತಾ ಇದ್ದೀರಾ. ಈ ನಾಳೆ ಅನ್ನೋದನ್ನು ಕಟ್ ಮಾಡಿ ಹಿಂದೆ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ಹೊರಗಡೆ ಹೋಗಿ. ಏನಕ್ಕೆ ಅಂದರೆ ಇದು ನಿಮ್ಮ ನೆಟ್ವರ್ಕ್ ಇಂಪ್ರೂವ್ ಆಗುವಂತಹ ಸಮಯ. ಪ್ರತಿ ಪರಿಚಯವು ನಿಮಗೆ ಲಾಭಗಳನ್ನು ತಂದುಕೊಡುತ್ತೆ. ಸೊ ನಿಮ್ಮ ವಿಚಾರಗಳನ್ನು ಮುಕ್ತವಾಗಿ ಮಾತನಾಡಿ, ಸ್ನೇಹ ಬಳಗವನ್ನು ಜಾಸ್ತಿ ಮಾಡ್ಕೊಳ್ಳಿ. ಅವರು ಕೊಡುವಂತಹ ಸಲಹೆಗಳನ್ನು ಬಳಸ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ಕೆರಿಯರ್ಗೆ, ನಿಮ್ಮ ವೃತ್ತಿಗೆ ಅಥವಾ ನಿಮ್ಮ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಅದು ವರ್ಕ್ ಆಗುತ್ತೆ. ಓಕೆ. ಅದೇ ರೀತಿ 11ನೇ ಮನೆಗೆ ಚಂದ್ರ ಬಂದಾಗ, ಅದು ಶನಿಯ ನಕ್ಷತ್ರದಲ್ಲಿದ್ದಾಗ ಸ್ವಲ್ಪ ಸಮಾಜದ ಬಗ್ಗೆ ಹೆಚ್ಚು ಗಮನ ಕೊಡ್ತೀರಾ. ಏನಾದರೂ ನನ್ನಿಂದ ಕೊಡುಗೆ ಕೊಡಬೇಕು ಅನ್ನುವಂಥ ಆಲೋಚನೆಗಳು ಜಾಸ್ತಿ ಆಗುತ್ತೆ. ಸೊ ಈ ರೀತಿಯೆಲ್ಲ ನಿಮ್ಮ ತಲೆಯಲ್ಲಿ ಈ ದಿನ ಖಂಡಿತ ಓಡುತ್ತೆ. ಇನ್ನು 3ನೇ ಮನೆಯ ಅಧಿಪತಿ, 3 ಅಂದರೆ ಕಿರು ಟ್ರಾವೆಲನ್ನು ತೋರಿಸುತ್ತೆ. 11ನೇ ಮನೆ. ಸೊ ನೀವು ಇವತ್ತು ಏನು ಟ್ರಾವೆಲ್ ಮಾಡ್ತೀರಾ, ಆ ಟ್ರಾವೆಲ್ ನಿಮಗೆ ಲಾಭಗಳನ್ನು ತಂದುಕೊಡುತ್ತೆ. ಅದು ವ್ಯಾಪಾರದ ನಿಮಿತ್ತನೋ, ವೃತ್ತಿಯ ನಿಮಿತ್ತನೋ, ಅಥವಾ ಸಂಬಂಧಗಳಿಗಾಗಿ ಓಡಾಡೋಕ್ಕೆ ನೀವು ಇವತ್ತೇನಾದರೂ ಮಾಡಿದ್ರೆ ಅದು ಲಾಭವಾಗಿ ಕನ್ವರ್ಟ್ ಆಗುತ್ತೆ. ಓಡಾಡಿ.
ಹೋಗಿ ಬನ್ನಿ. ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಕೂಡ ಇವತ್ತು ತುಂಬ ಚೆನ್ನಾಗಿದೆ. ಏನಾದರೂ ಡಿಸಿಷನ್ಸ್ ಮಾಡಬೇಕು ಅಂತ ಅಂದುಕೊಂಡಿದ್ದರೆ ಅದು ನಿಮಗೆ ಲಾಭ ತಂದುಕೊಡುತ್ತೆ ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು. ಅದೇ ರೀತಿ ಮೀಡಿಯಾ ಕ್ಷೇತ್ರದಲ್ಲಿರೋರು, ಆನ್ಲೈನ್ ಮಾರ್ಕೆಟಿಂಗ್, ಸೇಲ್ಸ್, ಇಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ ನಿಮ್ಮೆಲ್ಲರಿಗೂ ಇವತ್ತು ಶುಭವಾಗಿರುವ ದಿನ. ಲಾಭ ಗಳಿಸ್ತೀರ. ಅದೇ ರೀತಿ ನಿಮ್ಮ 7ನೇ ಮನೆಗೆ ಒಂದು ರವಿಯ ದೃಷ್ಟಿ ಇದೆ, ಜೊತೆಗೆ ಕುಜನ ದೃಷ್ಟಿ ಇದೆ. ಇನ್ನು ಚಂದ್ರ ವೃಶ್ಚಿಕ ನವಾಂಶಕ್ಕೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಸಂಗಾತಿ ತುಂಬ ಸೀಕ್ರೆಟಿವ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ನಿಮ್ಮ ಪಾಲುದಾರಿಕೆಯ ವಿಚಾರದಲ್ಲಿ ಏನೋ ಒಂದು ರೀತಿ ಮುಚ್ಚಿಡ್ತಾ ಇದ್ದಾರೆ ನಮ್ಮ ಪಾರ್ಟ್ನರ್ ಅಂತ ನಿಮ್ಗೆ ಅನಿಸ್ತಾ ಇದೆ ಈ ದಿನ. ಸೊ ಅದೆಲ್ಲ ಈ ಚಂದ್ರನ ಇಂಪ್ಯಾಕ್ಟಿಂದ ಆಗ್ತಾ ಇದೆ. ಸೊ ಓವರಾಲ್ ಎಲ್ಲರೂ ನಿಮಗೆ ಇವತ್ತು ಡೌಟ್ಫುಲ್ಲಾಗಿ ಕಾಣ್ತಾರೆ. ಅದರ ಬಗ್ಗೆ ನೀವು ತುಂಬ ಆಳವಾಗಿ ಚಿಂತನೆಗೆ ಹೋಗ್ತೀರಾ. ಸೊ ಬೇಡ, ಈ ದಿನ ಆ ಥರ ತುಂಬ ಚಿಂತನೆಗೆ ಹೋಗಿ ದಿನನ ಯಾಕೆ ಹಾಳು ಮಾಡ್ಕೊಳ್ತೀರಾ. ಚಂದ್ರ ಮೂವ್ ಆದಾಗ ಮತ್ತಷ್ಟು ಎಲ್ಲ ವಿಚಾರಗಳು ಬದಲಾಗುತ್ತೆ. ಅದೇ ರೀತಿ ಚಂದ್ರ ಮತ್ತು ಶನಿಯ ದೃಷ್ಟಿ ಕನ್ಯಾ ರಾಶಿಯ ಮೇಲೆ ಬೀಳುತ್ತೆ. ಸೊ ಕನ್ಯಾ ರಾಶಿ ನಿಮಗೆ 5ನೇ ಮನೆ, ಶನಿ ರೇವತಿ ನಕ್ಷತ್ರ. ಸೊ ಲೆಕ್ಕಾಚಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಪ್ರಾಕ್ಟಿಕಲ್ ಆಗಿದ್ದೀರಾ, ಅನಾಲಿಟಿಕಲ್ ಆಗಿ ಚಿಂತೆ ಮಾಡ್ತಾ ಇದ್ದೀರಾ. ಆದರೆ ಶಾರ್ಟ್ಕಟ್ ಅನ್ನೋದು ಮಾತ್ರ ನಿಮ್ಮ ಲೈಫಲ್ಲಿ ಬೇಡ, ಯಾವಾಗಲೂ ಬೇಡ. ಶನಿ ಮಹಾತ್ಮರ ಬಿಡುಗಡೆ ಆಗೋವರೆಗೂ ಈ ದಿನ ಅಂತೂ ಮಾಡೋಕ್ಕೆ ಹೋಗಬೇಡಿ. ಲಾಭ ಬೇಕು ಅಂದರೆ ಲಾಂಗ್ ಟರ್ಮ್ ಯೋಚನೆ ಮಾಡಿ. ಈ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೂಡಿಕೆಯಲ್ಲಿ ನಷ್ಟಗಳನ್ನು ಅನುಭವಿಸ್ತೀರಾ, ತಪ್ಪು ಲೆಕ್ಕಾಚಾರಗಳಾಗುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಗಮನ ಖಂಡಿತ ಬೇಡ. ಉಳಿದಂತೆ ನಿಮ್ಮ 3ನೇ ಮನೆಯಲ್ಲಿ ಶುಕ್ರನ ಸಂಚಾರ ಇದೆ. ಸೊ ನಿಮ್ಮ ಕೈ ಚಳಕ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಕೈಗುಣ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಈ ಕೈ ಚಳಕದ ವೃತ್ತಿಯನ್ನು ಮಾಡ್ತಾ ಇದ್ದೀರಾ ಅಥವಾ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಅದು ಎಡಿಟರ್ಸ್ ಇರ್ಬೋದು, ಕ್ಯಾಮ್ರಾಮ್ಯಾನ್ ಇರ್ಬೋದು, ಒಳ್ಳೆಯ ಸರ್ಜನ್, ಟೈಲರ್, ನೀವೇ ಅಳವಡಿಸ್ಕೊಳ್ಳಿ. ಸೊ ನಿಮ್ಮೆಲ್ಲರಿಗೂ ಈ ಒಂದು ಚಂದ್ರನ ಸಂಚಾರ ಲಾಭಗಳನ್ನು ತಂದುಕೊಡುತ್ತೆ. ನಿಮ್ಮ ಕ್ಷೇತ್ರಗಳಲ್ಲಿ ನೆಟ್ವರ್ಕನ್ನು ಇಂಪ್ರೂವ್ ಮಾಡುತ್ತೆ. ನೀವು ಮುಕ್ತವಾಗಿ ಮಾತನಾಡಬೇಕು, ಅವ್ರ ಜೊತೆ ಬೆರಿಬೇಕು. ಡೆಫಿನೆಟ್ಲಿ ಒಳ್ಳೆಯ ಲಾಭಗಳು ಖಂಡಿತ ಈ ದಿನ ಇದೆ. ಲಗ್ನದಲ್ಲಿಯೇ ರವಿಯ ಸಂಚಾರ, ಸ್ವಲ್ಪ ಅಹಮ್ಮು ಜಾಸ್ತಿ, ಈಗೋ ಕ್ಲಾಸಸ್ ಆಗುವಂತಹ ಸಂದರ್ಭಗಳು ಎದುರಾಗ್ಬೋದು. ಕೆಲಸ ಮಾಡೋ ಜಾಗದಲ್ಲಿ, ಸಂಬಂಧಗಳಲ್ಲಿ, ವ್ಯಾಪಾರ ಸ್ಥಳಗಳಲ್ಲಿ ಅದರ ಕಡೆ ಕಂಟ್ರೋಲ್ ಇರಲಿ. ಅದೇ ರೀತಿ ಕಣ್ಣಿನ ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಹಿರಿಯ ನಾಗರಿಕರು ಮತ್ತು ಎಲ್ಲರೂ BP ರಿಲೇಟೆಡ್ ಇಶ್ಯೂಸ್ ಕೂಡ ಜಾಸ್ತಿ ಆಗಬಹುದು, ಬಾಡಿ ಹೀಟ್ ಜಾಸ್ತಿ ಆಗಬಹುದು, ಅದರ ಕಡೆ ಗಮನ ಇರಲಿ. ಈಗ ಮಿಥುನ ರಾಶಿ, ಮಿಥುನ ಲಗ್ನ, ನಿಮಗೆ ಕರ್ಮಸ್ಥಾನದಲ್ಲಿ ಚಂದ್ರನ ಸಂಚಾರ, ಅಲ್ಲೇ ಶನಿ ಮಹಾತ್ಮರ ಸಂಚಾರ ತುಂಬ ದಿನದಿಂದ ಆಗ್ತಾ ಇದೆ. ಸೊ ಅವರು ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ. ನೀವು ಶಿಸ್ತನ್ನು ಅಳವಡಿಸ್ಕೊಂಡು ಜವಾಬ್ದಾರಿನ ತೆಗೆದುಕೊಂಡು ಹೆಚ್ಚು ಸಮಯ ಕೆಲಸಕ್ಕೆ ಕೊಡ್ತಾ ಇದ್ದೀರಾ. ಈಗ ಚಂದ್ರ ಅಲ್ಲಿ ಶನಿಯ ನಕ್ಷತ್ರಕ್ಕೆ ಬಂದಿರೋದ್ರಿಂದ ನೀವು ಈ ಹಿಂದೆ ಹಾಕಿದಂತಹ ಎಫರ್ಟ್ಗೆ ಇವತ್ತು ಸ್ವಲ್ಪ ಮನ್ನಣೆ ಸಿಗುತ್ತೆ. ನಿಮ್ಮ ಬಾಸ್ ನಿಮ್ಮ ಕೆಲಸವನ್ನು ಗುರುತಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಸರ್ಕಾರಿ ಅಧಿಕಾರಿಗಳಿಗೆ ಮೇಲ್ವರ್ಗದ ಅಧಿಕಾರಿಗಳಿಂದ ಗೌರವ ಪ್ರಾಪ್ತಿಯಾಗುತ್ತೆ. ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ರಾಜಕೀಯ ವಲಯದಲ್ಲಿರೋರಿಗೆ ನಿಮ್ಮ ಮೇಲಿನ ರಾಜಕಾರಣಿಗಳು ನಿಮ್ಮ ಬಗ್ಗೆ ಒಂದು ಕನ್ಸರ್ನ್ ವ್ಯಕ್ತಪಡಿಸ್ತಾರೆ. ಓವರಾಲ್ ನಿಮ್ಮ ಪ್ರೊಫೈಲ್ಗೆ ತಕ್ಕಂತೆ ಈ ದಿನ ತುಂಬ ಖುಷಿಯ ವಾತಾವರಣವನ್ನು ನೀವು ನೋಡ್ತೀರಾ. ಅದೇ ರೀತಿ ಧನಸ್ಥಾನದಲ್ಲಿ ಗುರು ಮತ್ತು ಶುಕ್ರರ ಯುತಿ, ಅಲ್ಲಿಂದ ನಿಮ್ಮ ಕರ್ಮಸ್ಥಾನಕ್ಕೆ ಗುರುವಿನ ದೃಷ್ಟಿ. ಸೊ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಲಾಭ ಗಳಿಸುವಂತಹ ದಿನ. ನಿಮ್ಮ ವ್ಯಾಪಾರ ತುಂಬ ಚೆನ್ನಾಗಿ ನಡೆಯುತ್ತದೆ. ಧನಸ್ಥಾನದಲ್ಲಿ ಶುಕ್ರ ಬಂದಿರೋದ್ರಿಂದ, ಕರ್ಮಸ್ಥಾನದಲ್ಲಿ ಚಂದ್ರ ಶನಿಯ ನಕ್ಷತ್ರದಲ್ಲಿರೋದ್ರಿಂದ ಈ ಹೋಟೆಲ್ ಇಂಡಸ್ಟ್ರಿ, ಈ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಾ ಇರೋರು, ಕೇರಿಂಗ್ ವಿಚಾರಗಳಲ್ಲಿ ಇರೋರು, ನಿಮ್ಮೆಲ್ಲರಿಗೂ ಈ ದಿನ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಶನಿ ಮತ್ತು ಚಂದ್ರನ ದೃಷ್ಟಿ ನಿಮ್ಮ 4ನೇ ಮನೆಗೆ ಬೀಳ್ತಾ ಇದೆ. ಸೊ ಮನೆಯ ಬದಲಾವಣೆ, ವೆಹಿಕಲ್ ಬದಲಾವಣೆ, ತಾಯಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಚರ್ಚೆ, ಇದೆಲ್ಲವೂ ಇವತ್ತು ಖಂಡಿತ ಆಗುತ್ತೆ. ಅದೇ ರೀತಿ ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ಇದು ಮತ್ತೊಂದು ವಿಶೇಷವಾದ ದಿನ. ಏನಕ್ಕೆ ಅಂದರೆ ನಿಮ್ಮ ಗುಪ್ತ ಶತ್ರುಗಳ ಆಟ ನಿಮಗೆ ಗೊತ್ತಾಗುತ್ತೆ. ಅವರ ನಡೆಯನ್ನು ಅರ್ಥ ಮಾಡ್ಕೊಳ್ತೀರಾ. ಸೊ ನೀವು ಕೂಡ ಪ್ರತಿತಂತ್ರಗಳನ್ನು ಮಾಡ್ತೀರಾ, ಸುಲಭವಾಗಿ ಅವರನ್ನು ಗೆಲ್ತೀರಾ. ಸೊ ಇದು ಅಂದರೆ ನಮ್ಮ ಹಿಂದೆ ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕು, ಆಗಲೇ ಮಜಾ. ಸೊ ಆ ಥರದ ಮಜಾ ಇವತ್ತು ಖಂಡಿತ ನಿಮಗೆ ಸಿಗುತ್ತೆ. ಈ ದಿನನ ಆ ಆ್ಯಂಗಲಲ್ಲಿ ಬಳಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈಗ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ, ನಿಮ್ಮ ರಾಶಿ ನಿಮ್ಮ ಲಗ್ನದ ಅಧಿಪತಿ ಚಂದ್ರ ಭಾಗ್ಯಸ್ಥಾನದಲ್ಲಿ
ಶನಿ ಮಹಾತ್ಮರ ಜೊತೆಗೆ ಶನಿ ನಕ್ಷತ್ರದಲ್ಲೇ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಧಾರ್ಮಿಕ ವಿಚಾರಗಳ ಕಡೆ ಹೆಚ್ಚು ಗಮನ ಇವತ್ತು. ಅದಕ್ಕಾಗಿ ಒಂದು ದೂರದ ಪ್ರಯಾಣವನ್ನು ಕೂಡ ಮಾಡ್ತೀರಾ. ಹೋಗಿ ಬನ್ನಿ, ದೇವಸ್ಥಾನಗಳನ್ನು ಭೇಟಿ ಮಾಡಿ. ಇದರಿಂದ ನಿಮ್ಮ ಅದೃಷ್ಟ ಜನರೇಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ಮಾಡುವ ಕೆಲಸಗಳಲ್ಲಿ ಅದೃಷ್ಟವು ನಿಮ್ಮ ಕೈ ಹಿಡಿತದೆ. ಸೊ ನಾವು ಆಯಾ ದಿನ ಆ ಥರದ ವಿಚಾರಗಳ ಕಡೆ ಗಮನ ಕೊಟ್ಟರೆ ತಾನಾಗೆ ಒಂದಷ್ಟು ಅದೃಷ್ಟ ಖಂಡಿತ ಬರುತ್ತೆ. ಸೊ ಹಾಗಾಗಿ ಈ ದಿನ ನೀವೇನಾದರೂ ಟ್ರಾವೆಲನ್ನು ಹಮ್ಮಿಕೊಂಡಿದ್ದರೆ ದೇವಸ್ಥಾನಗಳನ್ನು ಭೇಟಿ ಮಾಡಿ, ಅದು ದೂರದ ಸ್ಥಳಕ್ಕೆ ಹೋಗಿ ದೇವಸ್ಥಾನಗಳಲ್ಲಿ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಡೆಫಿನೆಟ್ಲಿ ಅದು ನಿಮಗೆ ಅದೃಷ್ಟಗಳನ್ನು ಕ್ರಿಯೇಟ್ ಮಾಡಿಕೊಡುತ್ತೆ. ಇನ್ನು 9ನೇ ಮನೆ ಸರ್ಕಾರದ ವಿಚಾರ, ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರಗಳಿಂದ ನೀವೇನಾದರೂ ಟೆಂಡರ್ ಹಾಕ್ಕೊಂಡಿದ್ದರೆ ಅದು ನಿಮ್ಮ ಪರವಾಗಿ ಆಗುತ್ತೆ. ಗುಡ್ ನ್ಯೂಸ್ ಇದೆ ಖಂಡಿತ ಈ ದಿನ. ತಂದೆಯ ನೆರವು ಕೂಡ ಸಿಗುತ್ತೆ. ಸೊ ಓವರಾಲ್ 9ನೇ ಮನೆಯ ಇಂಪ್ಯಾಕ್ಟ್ ನಿಮಗೆ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ. ಕೆಲಸಕ್ಕೆ ಸಂಬಂಧಪಟ್ಟಂತೆ ಟ್ರಾವೆಲ್ಗಳು ಕೂಡ ಎದುರಾಗುತ್ತೆ. ಈ ಟ್ರಾನ್ಸ್ಫರ್ ವಿಚಾರಗಳು ಕೂಡ ಎದುರಾಗುತ್ತೆ. ಈ ಥರದ್ದೆಲ್ಲ 9ನೇ ಮನೆಯ ಇಂಪ್ಯಾಕ್ಟ್ ಈ ದಿನ ಕೆಲಸ ಮಾಡುತ್ತೆ. ಓಕೆ, ಅದೇ ರೀತಿ ಭಾಗ್ಯಸ್ಥಾನದಲ್ಲಿರುವಂತಹ ಚಂದ್ರ ಮತ್ತು ಶನಿ ಮಹಾತ್ಮರ ದೃಷ್ಟಿ ನಿಮ್ಮ 3ನೇ ಮನೆಗೆ ಬೀಳುತ್ತೆ. ಸೊ ಯಾರ್ಯಾರು ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಸೊ ನಿಮಗೆ ತುಂಬ ಚೆನ್ನಾಗಿರುವಂತಹ ದಿನ. ಮೀಡಿಯಾ ಕ್ಷೇತ್ರದಲ್ಲಿರೋರ್ಗೂ ಕೂಡ ತುಂಬ ಚೆನ್ನಾಗಿರುವಂತಹ ದಿನ. ಸೊ ಓವರಾಲ್ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಇದು ಒಳ್ಳೆಯ ದಿನನೇ. ಸೊ ನೀವು ನಿರ್ಧಾರ ತೆಗೆದುಕೊಳ್ಳಿ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಆ ವಿಚಾರದ ಕಡೆ ಹೆಚ್ಚು ಗಮನ ಕೊಟ್ಟರೆ ನಿಮ್ಮ ತಲೆಯಲ್ಲಿ ಒಂದು ಒಳ್ಳೆಯ ನಿರ್ಧಾರ ಬರುತ್ತೆ. ಆ ನಿರ್ಧಾರ ಮುಂದಿನ ದಿನಗಳಲ್ಲಿ ನಿಮಗೆ ಅದೃಷ್ಟವನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಉಳಿದಂತೆ ನಿಮ್ಮ ಕರ್ಮಸ್ಥಾನದಲ್ಲಿ ಏನು ಕುಜನ ಒಂದು ಸಂಚಾರ ಆಗ್ತಾ ಇದೆ. ಸೊ ಕೆಲಸದ ಕಡೆ ಹೆಚ್ಚು ಆಸಕ್ತಿ ಕೊಡ್ತಾ ಇದ್ದೀರಾ, ಎನರ್ಜಿ ಆಗ್ತಾ ಇದ್ದೀರಾ. ಅದು ಡೆಫಿನೆಟ್ಲಿ ನಿಮಗೆ ಒಳ್ಳೆಯ ಫಲಗಳನ್ನು ಮುಂದಿನ ದಿನಗಳಲ್ಲಿ ಕೊಡುತ್ತೆ. ಎಫರ್ಟ್ ಹಾಕಿ ಕೆಲಸ ಮಾಡಿ. ಎಸ್, ಈಗ ಸಿಂಹರಾಶಿ, ಸಿಂಹ ಲಗ್ನ. ಸೊ ನಿಮಗೆ 12ನೇ ಮನೆಯ ಅಧಿಪತಿ ಚಂದ್ರ ಅಷ್ಟಮದಲ್ಲಿ ಶನಿಯ ನಕ್ಷತ್ರದಲ್ಲಿ, ಜೊತೆಗೆ ಶನಿಯ ಜೊತೆ ಯುತಿ ಆಗ್ತಾ ಇರೋದು. ಈ ದುಸ್ಥಾನದ ಅಧಿಪತಿ ದುಸ್ಥಾನಕ್ಕೆ ಹೋದಾಗ ಅದು ವಿಪರೀತ ರಾಜಯೋಗ ಆಗುತ್ತೆ. ಸೊ ಹಾಗಾಗಿ ನೀವೇನು ತುಂಬ ಪ್ರಯತ್ನ ಪಡೋದೇನು ಬೇಕಾಗಿಲ್ಲ. ನಿಮ್ಮ ಎದುರಾಳಿಗಳನ್ನು ಸುಲಭವಾಗಿ ಗೆಲ್ತೀರಾ. ಅವರು ಮಾಡುವ ಮಿಸ್ಟೇಕಿಂದ ಇವತ್ತು ನಿಮಗೆ ಜಯ ಇದೆ. ಸೊ ಹಾಗಾಗಿ ಕಾಂಪಿಟೇಟರ್ಸ್ ಬಗ್ಗೆ ತುಂಬ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅದೇ ರೀತಿ ಈ ಅಷ್ಟಮ ಸ್ಥಾನದ ಪ್ರಭಾವದಿಂದ ಈ ವೃಶ್ಚಿಕಕ್ಕೆ ಕನೆಕ್ಟಿವಿಟಿ ಚಂದ್ರ ಕೊಟ್ಟಿರೋದ್ರಿಂದ ಸ್ವಲ್ಪ ರಹಸ್ಯವಾದ ವಿಚಾರಗಳ ಕಡೆ ಹೆಚ್ಚು ಗಮನ ಕೊಡ್ತೀರಾ. ಅಥವಾ ನಿಮ್ಮ ರಹಸ್ಯವಾದ ವಿಚಾರಗಳು ಎಲ್ಲಿ ಬೆಳಕಿಗೆ ಬರುತ್ತೋ ಅನ್ನುವಂತಹ ಆತಂಕವೂ ಜಾಸ್ತಿ ಆಗುತ್ತೆ. ಅಥವಾ ಇನ್ಯಾರದ್ದೋ ಒಂದಷ್ಟು ಸೀಕ್ರೆಟ್ ವಿಚಾರಗಳು ನಿಮಗೆ ತಲುಪುತ್ತೆ. ಇದೆಲ್ಲ ಈ ದಿನ ನಿಮಗೆ ಖಂಡಿತ ಆಗುತ್ತೆ. ಸೊ ಹಾಗಾಗಿ ಮೆಂಟಲಿ ಸ್ಟ್ರಾಂಗ್ ಆಗಿ, ಯಾವುದೇ ಕಾರಣಕ್ಕೂ ಅಷ್ಟಮದ ಈ ಪ್ರಭಾವದಿಂದ ತುಂಬ ಆತಂಕಕ್ಕೆ ಒಳಗಾಗಿ ಆರೋಗ್ಯದ ಚಿಂತೆ, ನಷ್ಟದ ಚಿಂತೆ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಆ ಥರ ಏನು ಆಗೋದಿಲ್ಲ. ಈ ದಿನ ಸ್ವಲ್ಪ ರಿಸರ್ಚ್ ಕಡೆ ಗಮನ ಕೊಡಿ. ಕೆಲವು ತಿಳ್ಕೊಬೇಕಾದ ವಿಚಾರಗಳ ಕಡೆ ಹೆಚ್ಚು ಗಮನ ಕೊಟ್ಟರೆ ಈ ಅಷ್ಟಮದ ಪ್ರಭಾವ ಕಡಿಮೆ ಆಗುತ್ತೆ. ಅದೇ ರೀತಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಚರ್ಚೆಗೆ ಬರುತ್ತೆ. ಅಲ್ಲಿ ಯಾವುದೋ ಒಂದು ವಿಚಾರ ರಹಸ್ಯವಾಗಿ ಅಡಗಿಕೊಂಡಿತ್ತಲ್ಲ, ಅದು ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಖುಷಿ ಆಗ್ತೀರಾ ಆ ಥರದ ವಿಚಾರಗಳಲ್ಲಿ. ಇನ್ನು ನಿಮ್ಮ ಧನಸ್ಥಾನಕ್ಕೆ ಚಂದ್ರನ ದೃಷ್ಟಿ ಬೀಳುತ್ತೆ. ಸೊ ಹಾಗಾಗಿ ಒಂದಷ್ಟು ಏನು ವ್ಯಯಗಳು ಕೂಡ ಎದುರಾಗುತ್ತೆ. ಯಾಕೆಂದರೆ 12ನೇ ಮನೆ ಅಧಿಪತಿ 2ನೇ ಮನೆ ದೃಷ್ಟಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ಒಂದಷ್ಟು ವ್ಯಯಗಳು ಕೂಡ ಎದುರಾಗುತ್ತೆ. ಆರ್ಥಿಕ ಶಿಸ್ತನ್ನು ಕಾಪಾಡ್ಕೊಳ್ಬೇಕು. ಮಕ್ಕಳ ವಿಚಾರವಾಗಿ ಒಂದಷ್ಟು ಖರ್ಚುಗಳು ಎದುರಾಗುತ್ತೆ. ಇದೆಲ್ಲವೂ ಈ ದಿನ ಖಂಡಿತ ನಿಮಗೆ ಎದುರಾಗುತ್ತೆ. ಬಟ್ ಒಂದಷ್ಟು ರಹಸ್ಯ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ, ಗುಟ್ಟು ರಟ್ಟಾಗಲಿಕ್ಕೆ ಈ ದಿನ ತುಂಬ ಚೆನ್ನಾಗಿದೆ. ನಿಮ್ಮ ಗುಟ್ಟನ್ನು ಕಾಪಾಡ್ಕೊಳ್ತೀರೋ ಅಥವಾ ಬೇರೆಯವರ ಗುಟ್ಟು ನಿಮಗೆ ತಿಳಿಬೇಕೋ, ಸೊ ನೋಡಿ ಈ ದಿನನ ಆ ರೀತಿ ಬಳಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ನಿಮ್ಮ 7ನೇ ಮನೆಯಲ್ಲಿ ಚಂದ್ರನ ಸಂಚಾರ, ಜೊತೆಗೆ ಶನಿ ಮಹಾತ್ಮರು ಅಲ್ಲಿದ್ದಾರೆ. ಚಂದ್ರ ಶನಿ ಮಹಾತ್ಮರ ನಕ್ಷತ್ರದಲ್ಲಿದ್ದಾರೆ. ಸೊ ಹಾಗಾಗಿ ವ್ಯಾಪಾರದಲ್ಲಿ ಡೆಫಿನೆಟ್ಲಿ ಒಂದು ಸ್ಟೆಬಿಲಿಟಿಯನ್ನು ತಂದು ಕೊಡ್ತಾ ಇದ್ದಾರೆ. ಇಷ್ಟು ದಿನ ಇದ್ದಂತಹ ಗೊಂದಲ ಇವತ್ತೆಲ್ಲೋ ಒಂದು ಕಡೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರ್ತಾ ಇದೆ, ನಿಮ್ಮ ವ್ಯಾಪಾರದ ಮೇಲೆ. ಅದೇ ರೀತಿ ಸಂಗಾತಿಯ ವಿಚಾರದಲ್ಲಿದ್ದಂತಹ ಗೊಂದಲಗಳು ಕೂಡ ನಿವಾರಣೆ ಆಗ್ತಾ ಇದೆ, ಸರಿ ಹೋಗುವಂತಹ ಹಂತಕ್ಕೆ ಬರ್ತಾ ಇದೆ. ಈ ದಿನ ಒಳ್ಳೆಯ ಚರ್ಚೆಗಳಾಗುತ್ತೆ ನಿಮ್ಮ ಈ ಪಾಲುದಾರಿಕೆಯ ವ್ಯವಹಾರಗಳಲ್ಲಿ, ಗಂಡ ಹೆಂಡತಿಯ ನಡುವೆ.
ಈ ಮದುವೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಥರದ್ದೆಲ್ಲ ಗುಡ್ ನ್ಯೂಸ್ಗಳು ಖಂಡಿತ ಇವೆ. ಮತ್ತು ಈ ಜನಸಂಪರ್ಕ ಜಾಸ್ತಿ ಆಗೋದು, ಗ್ರಾಹಕರು ಜಾಸ್ತಿ ಆಗೋದು, ಡೆಫಿನೆಟ್ಲಿ ಈ ದಿನ ನಿಮ್ಮಲ್ಲೊಂದು ಆಕರ್ಷಣೆ ಹೆಚ್ಚಾಗಿ ನಿಮ್ಮ ವ್ಯಾಪಾರ ವೃದ್ಧಿಯಾಗುತ್ತೆ. ಜನ ನಿಮ್ಮ ಸಂಪರ್ಕವನ್ನು ಬಯಸ್ತಾರೆ. ಇದು ರಾಜಕಾರಣಿಗಳಿಗೂ ಒಳ್ಳೆಯದು, ಸರ್ಕಾರಿ ಅಧಿಕಾರಿಗಳಿಗೂ ಒಳ್ಳೆಯದು. ಇನ್ನು ಜನಸಂಪರ್ಕದ ವ್ಯವಹಾರಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಈ ದಿನ ತುಂಬ ಚೆನ್ನಾಗಿರುತ್ತೆ. ಇನ್ನು ನಿಮ್ಮ 2ನೇ ಮನೆಗೆ ಕುಜನ ದೃಷ್ಟಿ ಬೀಳ್ತಾ ಇದೆ, ಮಾತಿನ ಮೇಲೆ ಹಿಡ್ತಾ ಇರಲಿ. 3ನೇ ಮನೆ ಟ್ರಾವೆಲ್ ತೋರಿಸ್ತಾ ಇದೆ. ಡೆಫಿನೆಟ್ಲಿ ಈ ದಿನ ಒಂದು ಟ್ರಾವೆಲ್ ಖಂಡಿತ ಮಾಡ್ತೀರಾ, ಹೋಗಿ ಬನ್ನಿ. ಉಳಿದಂತೆ ಉಳಿದ ಗ್ರಹಗಳು ಏನು ನಾನು ಈ ಹಿಂದೆ ಹೇಳಿದ್ದೆ ಅದೇ ಥರ ಕೆಲಸಗಳನ್ನು ಮಾಡ್ತಾರೆ ಈ ದಿನನೂ. ಚಂದ್ರನ ಇಂಪ್ಯಾಕ್ಟ್ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು, ಆ ದಿನ ನೀವು ಹೇಗಿರಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ತುಂಬ ಆಕ್ಟಿವ್ ಆಗಿ ವ್ಯಾಪಾರಗಳಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಗ್ರಾಹಕರನ್ನು ಹೆಚ್ಚಿಸಿಕೊಳ್ಳೋದಕ್ಕೆ, ಜನಸಂಪರ್ಕವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಈ ದಿನ ತುಂಬ ಚೆನ್ನಾಗಿದೆ. ಆ ನಿಟ್ಟಿನಲ್ಲೇ ಈ ದಿನವನ್ನು ನೀವು ರೆಡಿ ಮಾಡ್ಕೊಳ್ಳಿ. ಈಗ ತುಲಾ ರಾಶಿ, ತುಲಾ ಲಗ್ನ. ಸೊ ನಿಮಗೆ ಚಂದ್ರ 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದು. ಇದು ಕರ್ಮಸ್ಥಾನದ ಅಧಿಪತಿಯೂ ಹೌದು. ಸೊ ಹಾಗಾಗಿ ಯಾರ್ಯಾರು ಈ ಸೇವೆಯ ವೃತ್ತಿಯಲ್ಲಿದ್ದೀರಾ, ಸೊ ನಿಮಗೆ ಹೆಚ್ಚು ಜವಾಬ್ದಾರಿಗಳು ಅಥವಾ ಬಡ್ತಿ ಸಿಗೋದು. ಸೇವೆ ಅಂದರೆ ಅದು ಡಾಕ್ಟರ್ ಆಗ್ಬೋದು, ಜ್ಯೋತಿಷಿಗಳಾಗ್ಬೋದು, ಲಾಯರ್ಸ್ ಆಗ್ಬೋದು, ಕಾರ್ಮಿಕ ವರ್ಗದವರಾಗ್ಬೋದು. ಸೊ ನಿಮ್ಮೆಲ್ಲರಿಗೂ ಇವತ್ತು ತುಂಬ ಚೆನ್ನಾಗಿದೆ. ಯಾಕೆಂದರೆ ಶನಿ ಮಹಾತ್ಮರು ಈ ಕಾರ್ಮಿಕ ವರ್ಗದವರಿಗೆ ಹೆಚ್ಚು ಬೆಲೆಯನ್ನು ಕೊಡ್ತಾರೆ. ನೀವು ತುಂಬ ಶ್ರಮ ಹಾಕಿ ಕೆಲಸ ಮಾಡ್ತಿದ್ದರೆ ನಿಮಗೆ ಸಿಗಬೇಕಾದಂತಹ ಬೆನಿಫಿಟ್ಸ್ ಖಂಡಿತ ಯಾವುದಾದರೂ ಒಂದು ರೂಪದಲ್ಲಿ ಖಂಡಿತ ಸಿಗುತ್ತೆ. ಸೊ ಹಾಗಾಗಿ ಈ ದಿನ ತುಂಬ ಚೆನ್ನಾಗಿದೆ. ಚಂದ್ರನ ಬಲನೂ ಚೆನ್ನಾಗಿದೆ, ಶನಿ ಮಹಾತ್ಮರ ಬಲವೂ ಚೆನ್ನಾಗಿರೋದ್ರಿಂದ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ನಿಮಗೆ ಡೆಫಿನೆಟ್ಲಿ ಒಂದು ಗುಡ್ ನ್ಯೂಸ್ ಈ ದಿನ ಖಂಡಿತ ಸಿಗುತ್ತೆ. ನಿಮ್ಮ ಎಮೋಷನನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಅದೇ ನಿಮ್ಮ ಶತ್ರು ಆಗಬಹುದು. ಅದನ್ನೇ ಲಾಕ್ ಮಾಡ್ಕೊಳ್ತಾರೆ, ಅದನ್ನೇ ವೀಕ್ನೆಸ್ ಆಗಿ ಬಳಸ್ಕೊಳ್ತಾರೆ ಈ ದಿನ. ಸೊ ಪ್ರಾಕ್ಟಿಕಲ್ ಆಗಿರಿ. ಓಕೆ, ಭಾವನೆಗಳಿಗೆ ಬಲಿಯಾಗುವಂತಹ ದಿನ ಅಲ್ಲ ಇದು. ಹಾಗಾಗಿ ಭಾವನೆಗಳನ್ನು ಕಟ್ಟಿ ಇಟ್ಕೊಳ್ಳಿ, ಪ್ರಾಕ್ಟಿಕಲ್ ಆಗಿ ಈ ದಿನವನ್ನು ಬಳಸ್ಕೊಳ್ಳಿ. ಡೆಫಿನೆಟ್ಲಿ ಯಾರು ನಿಮ್ಮನ್ನು ಸೋಲ್ಸೋಕ್ಕಾಗೋದಿಲ್ಲ. ಶತ್ರುಗಳ ದಮನ ಆಗುತ್ತೆ. ಆರೋಗ್ಯದ ಕಡೆ ಹೆಚ್ಚು ಗಮನ ಇರಲಿ. ಇನ್ನು ಉಳಿದಂತೆ ಈ ದಿನ ಸ್ವಲ್ಪ ಪಾಸಿಟಿವ್ ಆಗಿ ಕಳೀತೀರಾ. ಓಕೆ, ಈಗ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ನಿಮಗೆ 5ನೇ ಮನೆಯಲ್ಲಿ ಚಂದ್ರನ ಸಂಚಾರ. ಸೊ ಮಕ್ಕಳ ವಿಚಾರದಲ್ಲಿ ಅವರ ಒಂದು ಗುಟ್ಟಿನ ವಿಚಾರ ನಿಮಗೆ ಗೊತ್ತಾಗುತ್ತೆ. ಸೊ ಅವರು ಪ್ರೀತಿ ಪ್ರೇಮದಲ್ಲಿದ್ದಾರಾ ಇವತ್ತು ಗೊತ್ತಾಗ್ಬಿಡ್ಬಹುದು. ಅಥವಾ ಅವರು ಎಜುಕೇಷನಲ್ಲಿ ಏನಾದರೂ ಸ್ವಲ್ಪ ದಾರಿ ತಪ್ತಾ ಇದ್ದಾರಾ ಅದು ನಿಮಗೆ ಗೊತ್ತಾಗ್ಬಿಡ್ಬೋದು. ಸೊ ಈ ರೀತಿ ಮಕ್ಕಳ ವಿಚಾರ, ಅವರು ಏನು ಸೀಕ್ರೆಟ್ ಏನು ಮೇಂಟೈನ್ ಮಾಡ್ತಾ ಇದ್ರು ಅದು ನಿಮಗೆ ಇವತ್ತು ಗೊತ್ತಾಗುವಂತಹ ದಿನ. ಸೊ ಅದು ಗೊತ್ತಾದರೆ ತುಂಬ ಒಳ್ಳೆಯದು. ಯಾಕೆಂದರೆ ಮುಂದಿನ ಅವರ ದಾರಿ ನೀವು ಸರಿ ಮಾಡಬಹುದು. ಅವ್ರು ಹೋಗ್ತಾ ಇರುವ ರೂಟ್ ಸರಿ ಇದೆಯಾ ಇಲ್ವಾ ಅನ್ನೋದು ಈಗ ಗೊತ್ತಾಗುತ್ತೆ. ನೀವು ಅದನ್ನು ಕರೆಕ್ಷನ್ ಮಾಡ್ಬೋದು. ಸೊ ಮಕ್ಕಳನ್ನು ಹ್ಯಾಂಡ್ಲ್ ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ. ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಇವತ್ತಿನ ಮಕ್ಕಳು ಬೇರೆ ರೀತಿ ಟ್ರಿಗರ್ ಆಗ್ತಾ ಇದ್ದಾರೆ. ಇನ್ನು ಅದೇ ರೀತಿ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅಷ್ಟೇ. ನಿಮ್ಮ ಸಂಬಂಧದಲ್ಲಿ ಒಂದು ಕ್ಲಾರಿಟಿ ಇದ್ದರೆ, ಅದರಲ್ಲಿ ಒಂದು ಸತ್ಯ ಇದ್ದರೆ ಉಳ್ಕೊಳ್ಳುತ್ತೆ. ಅಲ್ಲೇನಾದರೂ ನೀವು ಸೀಕ್ರೆಟ್ ಹ್ಯಾಂಡ್ಲ್ ಮಾಡ್ತಾ ಇದ್ದರೆ ಆ ಸೀಕ್ರೆಟ್ ರಿವೀಲ್ ಆಗುವಂತಹ ಸಮಯ. ಸೊ ಹಾಗಾಗಿ ಪ್ರೀತಿಯ ಸಂಬಂಧಗಳಲ್ಲಿ ಒಂದು ಕ್ಲಾರಿಟಿಯನ್ನು ಇಟ್ಕೊಳ್ಳಿ. ಇನ್ನು ಹೂಡಿಕೆಯ ವಿಚಾರದಲ್ಲಿ ಶಾರ್ಟ್ಕಟ್ ಬೇಡ, ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಈ ದಿನ ತುಂಬ ಚೆನ್ನಾಗಿ ಕಳೀರಿ. ಎಸ್, ಈಗ ಧನುಸು ರಾಶಿ, ಧನುಸು ಲಗ್ನದವರಿಗೆ. ಸೊ ನಿಮಗೆ 4ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ, ಜೊತೆಗೆ ಈಗ ಚಂದ್ರ ಶನಿ ಮಹಾತ್ಮರ ನಕ್ಷತ್ರದಲ್ಲಿ. ಸೊ ಹಾಗಾಗಿ ಒಂಥರ ಡಬಲ್ ಶನಿಯ ಕೆಲಸ. ಅದರ ಜೊತೆಗೆ ವೃಶ್ಚಿಕ ನವಾಂಶ, ನಿಮ್ಮ 12ನೇ ಮನೆಯ ಇಂಪ್ಯಾಕ್ಟ್ ಕೂಡ ಇರುತ್ತೆ ಈ ದಿನ. ಸೊ ದೂರದ ಸ್ಥಳಗಳಿಂದ, ವಿದೇಶಿ ಮೂಲಗಳಿಂದ ಡೆಫಿನೆಟ್ಲಿ ಲಾಭಗಳಿವೆ. ಒಂದಷ್ಟು ಗುಪ್ತ ವಿಚಾರಗಳು ನಿಮಗೆ ಕೂಡ ಗೊತ್ತಾಗುತ್ತೆ. ಗುಪ್ತ ಶತ್ರುಗಳ ಕಾಟ ಕಡಿಮೆ ಆಗುತ್ತೆ. ಅವರ ನಡೆಯನ್ನು ಅರ್ಥ ಮಾಡ್ಕೊಳ್ತೀರಾ. ಸೊ ಅವರಿಗೆ ಪ್ರತಿತಂತ್ರ ಏನು ಮಾಡಬೇಕು ಅನ್ನೋದು ಇವತ್ತು ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ 4ನೇ ಮನೆಯ ವಿಚಾರ. ಸೊ ಮನೆಯ ಬದಲಾವಣೆಯ ಕಡೆ ಗಮನ ಕೊಟ್ಟಿದ್ದೀರಾ. ಹೊಸದಾಗಿ ಮನೆ ಪರ್ಚೇಸ್ ಮಾಡಬಹುದು, ಸೈಟ್ ಪರ್ಚೇಸ್ ಮಾಡಬಹುದು, ವೆಹಿಕಲ್ ಪರ್ಚೇಸ್ ಮಾಡಬಹುದು. ಇದರ ವೇಗ ಜಾಸ್ತಿ ಆಗುತ್ತೆ ಈ ದಿನ. ಅದಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಸ್ವಲ್ಪ ಸುಖದ ವಾತಾವರಣಗಳು ಚಂದ್ರ ಬಂದಿರೋದ್ರಿಂದ ಚೆನ್ನಾಗಿದೆ. ಎಮೋಷ್ನಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಎಲ್ಲರ ಜೊತೆ, ಮಾತುಕತೆಯಲ್ಲಿ ಇದ್ದೀರಾ. ಸೊ ಈ ಚಂದ್ರನ ಮೂಮೆಂಟ್ ಧನುಸ್ಸು ರಾಶಿ, ಧನುಸ್ಸು ಲಗ್ನದವರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ.
ಸೊ ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಸಾಕಷ್ಟು ಬದಲಾವಣೆಗಳು ಖಂಡಿತ ಮುಂದಿನ ದಿನಗಳಿವೆ. ಈ ದಿನ ಇದು ಒಳ್ಳೆಯ ಆರಂಭ ಬದಲಾವಣೆಗಳಿಗೆ. ಸೊ ಮುನ್ನುಗ್ಗಿ ಈ ದಿನವನ್ನು ಆ ರೀತಿ ಪಾಸಿಟಿವ್ ಆಗಿ ಬಳಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಸ್, ಈಗ ಮಕರ ರಾಶಿ ಮಕರ ಲಗ್ನ. ಸೊ ನಿಮಗೆ ಚಂದ್ರ 3ನೇ ಮನೆಯಲ್ಲಿ, ಅದು ನಿಮ್ಮ ಲಗ್ನ ಮತ್ತು ರಾಶಿಯ ಅಧಿಪತಿಯಾಗಿರುವ ಶನಿ ಮಹಾತ್ಮರ ನಕ್ಷತ್ರದಲ್ಲಿ. ಶನಿ ಮಹಾತ್ಮರು ಕೂಡ 3ನೇ ಮನೆಯಲ್ಲೇ ಇದ್ದಾರೆ. ಸೊ ಹಾಗಾಗಿ ಎಲ್ಲಿಲ್ಲದ ಧೈರ್ಯ ಪರಾಕ್ರಮ ನಿಮ್ಮಲ್ಲಿ ಜಾಸ್ತಿ ಆಗಿದೆ. ಸ್ವಂತ ಪ್ರಯತ್ನಗಳನ್ನು ಕೊಡ್ತಾ ಇದ್ದೀರಾ, ಶ್ರಮ ಅಲೆದಾಟ ಎಲ್ಲವೂ ಜಾಸ್ತಿ ಆಗಿದೆ. ಸೊ ಆದರೂ ನೀವು ಅಂದುಕೊಂಡಂತಹ ಮಟ್ಟಕ್ಕೆ ನಿಮಗೆ ಅದೃಷ್ಟ ಕೈ ಹಿಡಿತಾ ಇಲ್ಲ. ಸೊ ಚಿಂತೆ ಬೇಡ, ಮುಂದಿನ ದಿನಗಳಲ್ಲಿ ಈಗ ಹಾಕುತ್ತಿರುವಂತಹ ಎಲ್ಲ ಎಫರ್ಟ್ಗೂ ಕೂಡ ಲಾಭಗಳು ಖಂಡಿತ ಸಿಗುತ್ತೆ. ಈಗ 3ನೇ ಮನೆಗೆ ಚಂದ್ರ ಬಂದಿರೋದ್ರಿಂದ ಈ ಕಮ್ಯುನಿಕೇಷನ್ ಬೇಸ್ಡ್ ಜಾಬ್ ಯಾರ್ಯಾರು ಮಾಡ್ತಾ ಇದ್ದೀರಾ, ಮೀಡಿಯಾ ರಿಲೇಟೆಡ್ ಜಾಬ್ ಯಾರ್ಯಾರು ಮಾಡ್ತಾ ಇದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಆಕ್ಟಿವ್ ಆಗಿದ್ದೀರಾ, ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಇದು ಹಣ ಗಳಿಸುವಂತಹ ದಿನ ತುಂಬ ಚೆನ್ನಾಗಿರುತ್ತೆ. ಆಕರ್ಷಣೆಗಳು ಜಾಸ್ತಿ ಆಗುತ್ತೆ, ನಿಮ್ಮ ಕಂಟೆಂಟ್ ತುಂಬ ವೇಗವಾಗಿ ರೀಚ್ ಆಗುತ್ತೆ, ವ್ಯೂಸ್ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ 3ನೇ ಮನೆ ಒಂದು ಕಿರು ಟ್ರಾವೆಲನ್ನು ತೋರಿಸುತ್ತೆ. ಇವತ್ತು ನೀವು ವ್ಯಾಪಾರದ ನಿಮಿತ್ತ ಕೆಲಸಗಳ ನಿಮಿತ್ತ ಟ್ರಾವೆಲನ್ನು ಖಂಡಿತ ಮಾಡ್ತೀರಾ. ಆ ಟ್ರಾವೆಲ್ ದಿನದ ಕೊನೆಯಲ್ಲಿ ಒಂದಷ್ಟು ನಿಮ್ಮಲ್ಲಿ ಖುಷಿಯ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಸೊ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಇದು ಒಳ್ಳೆಯ ದಿನ. ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಇವತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರ ಮುಂದಿನ ದಿನಗಳಿಗೆ ಅದು ಹೆಲ್ಪ್ ಆಗುತ್ತೆ. ಕಿರಿಯ ಸಹೋದರನ ಸಹಾಯ ಪಡೆದುಕೊಳ್ಳಿ, ನೆರೆಹೊರೆ ಅವರ ಜೊತೆ ಮಾತುಕತೆಯನ್ನು ಮಾಡಿ. ಸೊ ಓವರಾಲ್ ಈ ದಿನ ನೀವು ಅಂದುಕೊಂಡಂತಹ ಮಟ್ಟಕ್ಕೆ ನೀವು ನಿಮ್ಮ ನಿರೀಕ್ಷೆಗಳನ್ನು ತಲುಪಬಹುದು. ಆ ಕಡೆ ಹೆಚ್ಚು ಗಮನ ಕೊಡಿ, ಕೆಲಸ ಮಾಡಿ, ಒಳ್ಳೆಯದಾಗಲಿ. ಈಗ ಕುಂಭರಾಶಿ ಕುಂಭ ಲಗ್ನ. ನಿಮಗೆ ಧನಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಬಂದಿದ್ದಾರೆ. ಸ್ವಲ್ಪ ಈ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಚಿಂತನೆಗಳು ಜಾಸ್ತಿ ಆಗುತ್ತೆ. ಅವ್ರ ಬಗ್ಗೆ ಏನೋ ಒಬ್ಬರೇ ಕೂತ್ಕೊಂಡು ತುಂಬ ಡೀಪ್ ಆಗಿ ನೀವೇ ಯೋಚನೆ ಮಾಡ್ತಾ ಇದ್ದೀರಾ. ಕೆಲವು ಅವರ ರಹಸ್ಯ ವಿಚಾರಗಳು ನಿಮಗೆ ಗೊತ್ತಾಗಬಹುದು ಈ ಯೋಚನೆಗಳಿಂದ. ಇವತ್ತು ಖಂಡಿತ ಮಾಡಿ, ಇದು ಯೋಚನೆ ಮಾಡೋದಕ್ಕೆ ತುಂಬ ಒಳ್ಳೆಯ ದಿನಾನೇ. ಸೊ ಹಾಗಾಗಿ ಹಣಕಾಸಿನ ವಿಚಾರಕ್ಕೂ ಕೂಡ ತುಂಬ ಒಂದು ಆಲೋಚನೆಯಲ್ಲಿದ್ದೀರಾ. ಸೊ ಎಲ್ಲ ನಿಧಾನ ಅನ್ನಿಸ್ತಾ ಇದೆ. 2ನೇ ಮನೆಯಲ್ಲಿ ಶನಿ ಮಹಾತ್ಮರು ಇರೋದ್ರಿಂದ 7.5 ಪ್ರಭಾವ. ಸೊ ಆದರೂ ಯಾವುದೋ ಒಂದು ಮೂಲದಿಂದ ಇವತ್ತಿನ ಹಣದ ಹರಿವು ಖಂಡಿತ ಜಾಸ್ತಿ ಆಗುತ್ತೆ. ಕುಟುಂಬದಲ್ಲಿ ನಿಮ್ಮ ಒಂದು ಮಾತು ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮಾತಿಗೆ ಗೌರವ ಮನ್ನಣೆ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಸೊ ಹಾಗಾಗಿ ಕುಟುಂಬದ ಕಡೆನೇ ಹೆಚ್ಚು ಗಮನ ಇದೆ. ಸೊ ಕೊಡಿ, ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಏನು ರಹಸ್ಯವಾಗಿ ಯೋಚನೆ ಮಾಡ್ತಾ ಇದ್ದೀರಾ, ಸೊ ಅದು ಒಳ್ಳೆಯದೇ. ಅದರ ಕಡೆ ಹೆಚ್ಚಿನ ಗಮನ ಕೊಡಿ. ಈ ದಿನವನ್ನು ಅದೇ ರೀತಿ ಕಳೀರಿ ಕುಂಭರಾಶಿ ಕುಂಭ ಲಗ್ನದವರು. ಇನ್ನು ಮೀನರಾಶಿ ಮೀನ ಲಗ್ನ. ಸೊ ನಿಮ್ಮ ರಾಶಿಯಲ್ಲಿಯೇ 2 ಶನಿ ಮಹಾತ್ಮರು, ಅಂದರೆ ಚಂದ್ರನ ಬಲ ಶನಿ ಮಹಾತ್ಮರಿಗೂ ಕೊಟ್ಟಿದ್ದಾರೆ. ಶನಿ ಮಹಾತ್ಮರು ರೇವತಿ ನಕ್ಷತ್ರ ಬುಧನನ್ನು ಆಕ್ಟಿವೇಟ್ ಮಾಡಿದ್ದಾರೆ. ಸೊ ಓವರಾಲ್ ಶನಿ ಮಹಾತ್ಮರ ಇಂಪ್ಯಾಕ್ಟ್ ಜಾಸ್ತಿ ಇರೋದ್ರಿಂದ ಹೆಚ್ಚು ಶಿಸ್ತು ನೀವು ಈ ದಿನ ಡೆಫಿನೆಟ್ಲಿ ಕೊಡಬೇಕು. ಆಕ್ಟಿವ್ ಆಗಬೇಕು, ಸೋಮಾರಿತನವನ್ನು ಬಿಡಬೇಕು, ಮೈಯನ್ನು ದಂಡಿಸಬೇಕು. ಅದರ ಕಡೆ ಗಮನ ಕೊಡಿ. ಆರೋಗ್ಯದ ಕಡೆ ಹೆಚ್ಚು ಗಮನ ಇರಲಿ. ನಿಮ್ಮ 4ನೇ ಮನೆಯ ಅಧಿಪತಿ ಮತ್ತು 7ನೇ ಮನೆಯ ಅಧಿಪತಿಯ ನಕ್ಷತ್ರದಲ್ಲಿ ಶನಿ ಮಹಾತ್ಮರು, ನಿಮ್ಮ 5ನೇ ಮನೆಯ ಅಧಿಪತಿ ಶನಿ ಮಹಾತ್ಮರ ನಕ್ಷತ್ರದಲ್ಲಿ. ಸೊ ಹಾಗಾಗಿ ಈ ದೂರದ ಸ್ಥಳಗಳಿಂದ ಲಾಭ, ವಿದೇಶಿ ಮೂಲಗಳಿಂದ ಲಾಭ, ಅಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದು ಬಗೆಹರಿಯುತ್ತದೆ. ಸೊ ಮನೆಗೆ ಸಂಬಂಧಪಟ್ಟಂತಹ ಚರ್ಚೆಗಳು, ವೆಹಿಕಲ್ಗೆ ಸಂಬಂಧಪಟ್ಟಂತಹ ಚರ್ಚೆಗಳು, ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಲಾಭ. ಸೊ ಇದೆಲ್ಲವೂ ತುಂಬ ಚೆನ್ನಾಗಿದೆ. ಗ್ರಾಹಕರನ್ನು ತುಂಬ ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತೀರಾ. ಕ್ಲೈಂಟ್ಸ್ಗಳ ಜೊತೆ ತುಂಬ ಚೆನ್ನಾಗಿ ವ್ಯವಹರಿಸ್ತೀರಾ. ನಿಮ್ಮ ಸಂಗಾತಿಯ ಜೊತೆ ಮಾತುಕತೆ ತುಂಬ ಚೆನ್ನಾಗಿರುತ್ತೆ. ಸೊ ಇದೆಲ್ಲವೂ ತುಂಬ ಚೆನ್ನಾಗಿರುವಂತಹ ದಿನ. ಬಟ್ ಸೋಮಾರಿತನವನ್ನು ಬಿಡಬೇಕು, ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು, ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಈ ದಿನವನ್ನು ಕಳಿಬೇಕು. ಸೊ ಇದಿಷ್ಟು 12 ರಾಶಿಗಳ ದಿನ ಭವಿಷ್ಯ ಮುಂದಿನ ದಿನ. ಸೊ 12 ರಾಶಿಗಳ ದಿನ ಭವಿಷ್ಯದೊಂದಿಗೆ ಸಿಗೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.